ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 31 ಜುಲೈ ಸಂಜೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 78,094.64, 167 ಪಿಟಿಎಸ್, 0.21% ಏರಿಕೆಯಾಗಿದೆ. ಅತಿ ಹೆಚ್ಚು ಲಾಭ. ಬಜಾಜ್ ಫೈನಾನ್ಸ್ 7.97% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಟಿಸಿಎಸ್ 2.81% ಕುಸಿದಿದೆ. ನಿಫ್ಟಿ 50 ಇಂದು 24,383.600.36% ಆಗಿದೆ. 0.36% ಏರಿಕೆಯಾಗಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಸತತ ಮೂರನೇ ದಿನವೂ ಏರಿಕೆ ಕಂಡ ಸೆನ್ಸೆಕ್ಸ್. ನಿಫ್ಟಿ 50, ಬಿಎಸ್ಇ ಸೆನ್ಸೆಕ್ಸ್ 166 ಅಂಕಗಳು ಅಥವಾ ಶೇಕಡ 0.21% ಏರಿಕೆಯಾಗಿ 78,094.64ಕ್ಕೆ ಮುಕ್ತಾಯಗೊಂಡರೆ, ನಿಫ್ಟಿ 50 ಶೇಕಡ 0.36% ಹೆಚ್ಚಳದೊಂದಿಗೆ 24,383.60ಕ್ಕೆ ತಲುಪಿತು. ಭೌಗೋಳಿಕ ರಾಜಕೀಯ ಬಿಕ್ಕಟ್ಟುಗಳ ನಡುವೆಯೂ ಗಳಿಕೆಯ ಆಶಾವಾದದಿಂದ ಮಾರುಕಟ್ಟೆ ಚೇತರಿಸಿಕೊಂಡಿದೆ. ರೂಪಾಯಿ ರಕ್ಷಣೆಗೆ ಆರ್ಬಿಐನಿಂದ $7 ಬಿಲಿಯನ್ ಮಾರಾಟ. ರೂಪಾಯಿಯನ್ನು ಸ್ಥಿರಗೊಳಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಸುಮಾರು $7 ಬಿಲಿಯನ್ ಮಾರಾಟ ಮಾಡುವ ಮೂಲಕ ಮಧ್ಯಪ್ರವೇಶಿಸಿದೆ. ಯುಎಸ್ಡಿ ಐಎನ್ಆರ್ ಜೋಡಿಯು ಶೇಕಡ 0.30% ಕುಸಿತ ಕಂಡು 95.38ಕ್ಕೆ ತಲುಪಿದೆ. ಶುಕ್ರವಾರದ ಮಾರುಕಟ್ಟೆಯಲ್ಲಿ ಬಜಾಜ್ ಫಿನ್ಸರ್ವ್ ಭಾರೀ ಏರಿಕೆ. ಬಜಾಜ್ ಫೈನಾನ್ಸ್ ಷೇರುಗಳು ಶೇಕಡ 7.97% ಏರಿಕೆಯಾಗಿ $1,141.20 ತಲುಪುವ ಮೂಲಕ ಪ್ರಮುಖ ಗಳಿಕೆದಾರರಲ್ಲಿ ಒಂದಾಗಿದೆ. ಬಜಾಜ್ ಫಿನ್ಸರ್ವ್ ಕೂಡ ಶೇಕಡ 6.27% ಏರಿಕೆಯಾಗಿ $2,029.10 ತಲುಪಿದೆ. ಜಾಗತಿಕ ಮಾರುಕಟ್ಟೆ ಹಿನ್ನೆಲೆ. ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಕುಸಿತ. ಚಿನ್ನದ ಬೆಲೆಯು ಶೇಕಡ 0.59% ಕುಸಿದು ಪ್ರತಿ ಟ್ರಾಯ್ ಔನ್ಸ್ಗೆ $4,108 ಮತ್ತು 60 ಸೆಂಟ್ಗೆ ತಲುಪಿದೆ. ಬೆಳ್ಳಿಯ ಬೆಲೆಯು ಶೇಕಡ 1.02% ಇಳಿಕೆಯಾಗಿ ಪ್ರತಿ ಟ್ರಾಯ್ ಔನ್ಸ್ಗೆ $58 ಮತ್ತು 1 ಸೆಂಟ್ಗೆ ತಲುಪಿದೆ. ಕಚ್ಚಾ ತೈಲ ಬೆಲೆಯಲ್ಲಿ ಶೇಕಡ 2ಕ್ಕಿಂತ ಹೆಚ್ಚು ಏರಿಕೆ. ಕಚ್ಚಾ ತೈಲ ಬೆಲೆಯು ಶೇಕಡ 2.37% ಏರಿಕೆಯಾಗಿ ಪ್ರತಿ ಬ್ಯಾರೆಲ್ಗೆ $84 ಮತ್ತು 31 ಸೆಂಟ್ಗೆ ತಲುಪಿದೆ. ಕಳೆದ ಕೆಲವು ವಹಿವಾಟು ಅವಧಿಗಳಲ್ಲಿ ಈ ಸರಕು ಸ್ಥಿರವಾದ ಏರಿಕೆಯ ಹಾದಿಯಲ್ಲಿದೆ. ಬೈನ್ ಬೆಂಬಲಿತ ಡ್ವೂಟ್ ಟ್ರಾನ್ಸ್ಮಿಷನ್ನಿಂದ $325 ಮಿಲಿಯನ್ ಐಪಿಒ ಯೋಜನೆ. ಬೈನ್ ಕ್ಯಾಪಿಟಲ್ ನಿಯಂತ್ರಣದ ಡ್ವೂಟ್ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಆಗಸ್ಟ್ನಲ್ಲಿ ತನ್ನ ಆರಂಭಿಕ ಸಾರ್ವಜನಿಕ ಕೊಡುಗೆಯನ್ನು ಐಪಿಒ ಪ್ರಾರಂಭಿಸಲು ಸಿದ್ಧತೆ ನಡೆಸುತ್ತಿದೆ. ಈ ಐಪಿಒ ಮೂಲಕ ಕಂಪನಿಯು ಸುಮಾರು $325 ಮಿಲಿಯನ್ ಸಂಗ್ರಹಿಸುವ ಗುರಿ ಹೊಂದಿದೆ. ಜಾಗತಿಕ ಅಪಾಯಗಳ ನಡುವೆಯೂ ಭಾರತದ ಆರ್ಥಿಕ ಬೆಳವಣಿಗೆಗೆ ದೇಶೀಯ ಬೇಡಿಕೆ ಬೆಂಬಲ. ಚೇತರಿಸಿಕೊಳ್ಳುತ್ತಿರುವ ದೇಶೀಯ ಬೇಡಿಕೆಯು ಭಾರತದ ಬೆಳವಣಿಗೆಗೆ ಬೆಂಬಲ ನೀಡುತ್ತಿದೆ ಎಂದು ಹಣಕಾಸು ಸಚಿವಾಲಯದ ಜುಲೈ ಆರ್ಥಿಕ ಪರಿಶೀಲನೆ ತಿಳಿಸಿದೆ. ಈ ಚೇತರಿಕೆಯು ಜಾಗತಿಕ ಆರ್ಥಿಕ ಅನಿಶ್ಚಿತತೆಗಳಿಂದ ಉಂಟಾಗುವ ಸಂಭಾವ್ಯ ಅಡೆತಡೆಗಳನ್ನು ತಗ್ಗಿಸಲು ಸಹಾಯ ಮಾಡುತ್ತದೆ. ಸುಧಾರಣೆಗಳ ಹಿನ್ನೆಲೆ. ಜಾಗತಿಕ ಸ್ಪರ್ಧಾತ್ಮಕತೆ ಶ್ರೇಯಾಂಕದಲ್ಲಿ 25 ಸ್ಥಾನ ಏರಿದ ಭಾರತ. ದೇಶೀಯ ಆರ್ಥಿಕ ಸುಧಾರಣೆಗಳ ಕಾರಣದಿಂದಾಗಿ ಭಾರತವು ಜಾಗತಿಕ ಸ್ಪರ್ಧಾತ್ಮಕತೆ ಶ್ರೇಯಾಂಕದಲ್ಲಿ 25 ಸ್ಥಾನಗಳನ್ನು ಮುನ್ನಡೆದಿದೆ. ಈ ಸುಧಾರಣೆಗಳು ಮಾರುಕಟ್ಟೆಯ ಅಡಚಣೆಗಳನ್ನು ಗಣನೀಯವಾಗಿ ಕಡಿಮೆ ಮಾಡಿದ್ದು, ವ್ಯವಹಾರ ದಕ್ಷತೆಯನ್ನು ಸುಧಾರಿಸಿವೆ. ಆದಾಯ ಹೆಚ್ಚಳದ ನಡುವೆಯೂ $92 ಕೋಟಿ ನಷ್ಟ ಅನುಭವಿಸಿದ ಅರ್ಬನ್ ಕಂಪನಿಯು ಕಳೆದ ವರ್ಷದ ಲಾಭಕ್ಕೆ ಹೋಲಿಸಿದರೆ ಪ್ರಸಕ್ತ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ $92 ಕೋಟಿ ನಿವ್ವಳ ನಷ್ಟ ಅನುಭವಿಸಿದೆ. ಆದಾಗ್ಯೂ, ಇದೇ ಅವಧಿಯಲ್ಲಿ ಕಂಪನಿಯ ಆದಾಯವು ವರ್ಷದಿಂದ ವರ್ಷಕ್ಕೆ ಶೇಕಡ 44% ಹೆಚ್ಚಾಗಿದೆ. ಫೆಡರಲ್ ರಿಸರ್ವ್ ಅನಿಶ್ಚಿತತೆ ನಡುವೆ $64,000 ಸಮೀಪ ವಹಿವಾಟು ನಡೆಸಿದ ಬಿಟ್ಕಾಯಿನ್ ಶುಕ್ರವಾರ $64,000 ಸಮೀಪ ಸ್ಥಿರವಾಗಿದ್ದು, ಪ್ರಮುಖ ಬೆಂಬಲ ಮಟ್ಟವನ್ನು ಕಾಯ್ದುಕೊಂಡಿದೆ. ಯುಎಸ್ ಫೆಡರಲ್ ರಿಸರ್ವ್ನ ಬಡ್ಡಿದರ ನಿರ್ಧಾರಗಳ ಸುತ್ತಲಿನ ಅನಿಶ್ಚಿತತೆಯಿಂದಾಗಿ ಹೂಡಿಕೆದಾರರು ಜಾಗರೂಕರಾಗಿದ್ದಾರೆ. ಎಫ್ಡಿ ಬಡ್ಡಿದರಗಳು $3 ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%, ಬ್ಯಾಂಕ್ ಆಫ್ ಬರೋಡಾ 7.15%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%, ಎಚ್ಡಿಎಫ್ಸಿ ಬ್ಯಾಂಕ್ 6.60%. ಚಿನ್ನ $4,108 ಮತ್ತು 60 ಸೆಂಟ್ 0.59% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,25,989 ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ 0.59% ಕುಸಿದಿದೆ. ಹಿಂದಿನ ಮುಕ್ತಾಯ $4,133 ಮತ್ತು 10 ಸೆಂಟ್ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $58 ಮತ್ತು 1 ಸೆಂಟ್ 1.02% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,779 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 1.02% ಕುಸಿದಿದೆ.
ಹಿಂದಿನ ಮುಕ್ತಾಯ $58 ಮತ್ತು 62 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರ ಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $84 ಮತ್ತು 31 ಸೆಂಟ್ 2.37% ಪ್ರತಿ ಬ್ಯಾರೆಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 2.37% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $82 ಮತ್ತು 36 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $95 ಮತ್ತು 38 ಸೆಂಟ್ 0.30%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ 0.30% ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ಮತ್ತು 67 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. LPG ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ, $3,106. ಬೆಂಗಳೂರು $944 ಮತ್ತು 50 ಪೈಸಾ, $3,021. ಹೈದರಾಬಾದ್ $994, $3,191. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ, $3,128. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.